ದರ್ ವರ್ಷ ನಾವು ಮಾರ್ಚ್ 8 ತಾರೀಕು ಮಹಿಳಾ ದಿನಾಚರಣೆಯನ್ನು ಮಾಡ್ತೀವಿ. ಮಹಿಳೆಯರು ಮನೆ ಒಳಗೂ ಹೊರಗೂ ಎಲ್ಲದಕ್ಕೂ ಸೈ ಅನ್ನುವಂಥ ವ್ಯಕ್ತಿತ್ವ ಇರೋರು. ಈಗಲೂ ಇದ್ದಾರೆ, ಹಿಂದೂ ಇದ್ದರು, ಮುಂದೂ ಇರ್ತಾರೆ. ಹಿಂಗೆ ಹೆಣ್ಮಕ್ಳು ಸಾಹಿತ್ಯ ರಂಗದಾಗಿದ್ದಾರೆ, ರಕ್ಷಣೆ ಒಳಗಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ವಿಜ್ಞಾನ ಕ್ಷೇತ್ರದಲ್ಲಿದ್ದಾರೆ, ಸಿನಿಮಾ ರಂಗದಾಗಿದ್ದಾರೆ, ಶಿಕ್ಷಣದಾಗಿದ್ದಾರೆ, ಮೇಲಧಿಕಾರಿಗಳಾಗಿದ್ದಾರೆ, ವಿಮಾನ, ರೈಲು, ಮೆಟ್ರೋ, ಬಸ್, ಲಾರಿ, ಆಟೋ ಚಾಲಕರಾಗಿದ್ದಾರೆ, ಎಷ್ಟೋ ವ್ಯಾಪಾರಗಳಲ್ಲಿದ್ದಾರೆ. ಅಂದ್ರೆ ನಮ್ಮ ಹೆಣ್ಮಕ್ಳು ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಅನೇಕ ಸಾಧನೆಗಳನ್ನು ಮಾಡ್ಯಾರ ಅಂತ ಹೇಳ್ಬೋದು. ಹಿಂಗೆ ತೊಟ್ಟಿಲ ತೂಗೋ ಕೈ ದೇಶವನ್ನೇ ತೂಗಬಲ್ಲದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಇನ್ನು ನಾನು ನಿಮಗೆ ಭಾರತದ ಸ್ವತಂತ್ರದ ಕಹಳೆಯನ್ನು ಊದಿದಂಥ ನಮ್ಮ ಕರ್ನಾಟಕದ ದಿಟ್ಟ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನ ಕಥೆಯನ್ನು ಇವತ್ತು ನಿಮಗೆ ಹೇಳ್ತೀನಿ. ನಮಸ್ಕಾರಗಳು. ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ. ಒಂದು ಬೆಲ್ ಐಕಾನ್ ಒತ್ತಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಕಥೆ ಕೇಳಬೇಕಿಲ್ಲೋ. ಮತ್ತು ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಜೊತೆಗೆ ಮತ್ತೆಂಥ ಕಥೆ ಹೇಳಲಿ ಅಂಥೇಳಿ ಒಂದು ಕಾಮೆಂಟು ಬರೀರಿ. ನಮ್ಮ ಚೆನ್ನಮ್ಮ ಏನಿದ್ಲಲ್ಲ, ಆಕಿ ನಮ್ಮ ಈ ಬೆಳಗಾವಿ ಹತ್ರ ಕಾಕ್ತಿ ಅಂತದಲ್ರಿ, ಆ ಕಾಕ್ತಿ ದೇಸಾಯರಿದ್ರು. ಯಾರಂದ್ರೆ ಧೂಳಪ್ಪ ಗೌಡರು ಅಂಥೇಳಿ. ಅವ್ರ ಮಗಳು ಚೆನ್ನಮ್ಮ ಇದ್ದಾಕಿ 23 ಅಕ್ಟೋಬರ್ 1778 ಹುಟ್ಟಿದ್ಲು. ಮುಂದೆ ಆಕಿ ಸಣ್ಣಾಕಿದ್ದಾಗನ ಬಿಲ್ಲುಗಾರಿಕೆ ಕಲಿಯೋದನ್ರಿ, ಕತ್ತಿ ವರಸೆ ಕಲಿಯೋದನ್ರಿ, ಮತ್ತು ಕುದುರೆ ಸವಾರಿ ಕಲಿಯೋದನ್ನು ಭಾಳ ಶ್ರದ್ಧೆಯಿಂದ ಕಲ್ತಿದ್ಲು. ಅದರಲ್ಲಿ ನಿಪುಣನೂ ಇದ್ಲು. ಸಣ್ಣದಿರ್ತಿಂದ ಆಕೆಗೆ ವ್ಯಾಮೋಹ ಇತ್ತು, ಕಲಿತ್ಲು, ನಿಪುಣ ಆದ್ಲು. ಮತ್ತು ಅದ್ರ ಜೊತೆಗೆ ಆಕೆಗೆ ಸಂಗೀತ ಅಂದ್ರೆ ಭಾಳ ಪ್ರೀತಿ ಇತ್ತು. ಅದನ್ನು ಆಕೆ ಭಾಳ ಅಂದ್ರೆ ಭಾಳ ಚಂದಿದ್ಲು. ಹಿಂಗೆ ಮುಂದೆ ಆಕೆಗೆ 15 ವರ್ಷ ಆದಾಗ ನಮ್ಮ ಕಿತ್ತೂರಿನ, ನಮ್ಮ ಬೆಳಗಾವಿ ಹತ್ರ ಕಿತ್ತೂರು ಅದ ಅಲ್ರಿ, ಆ ಕಿತ್ತೂರಿನ ಒಂದು ಸಣ್ಣ ಸಂಸ್ಥಾನ ಇತ್ತು. ಆ ಸಂಸ್ಥಾನದ ಅರಸರಿದ್ದರು. ಅರಸರು ಯಾರಂದ್ರೆ ಮಲ್ಲಸರ್ಜ ಅಂಥೇಳಿ. ಆ ಮಲ್ಲಸರ್ಜಗ ನಮ್ಮ ಚೆನ್ನಮ್ಮನನ್ನು ಅವ್ರ ತಂದೆ ಧೂಳಪ್ಪ ಗೌಡರು ಆಕೆ 15 ವರ್ಷದಕ್ಕಿದ್ದಾಗ ಆಕಿನ್ನ ಧಾರೆ ಎರೆದು ಕೊಟ್ಟು ಮದುವೆ ಮಾಡಿ ಆಕಿನ್ನ ಕಿತ್ತೂರಿಗೆ ಕಳಿಸಿದರು. ಚೆನ್ನಮ್ಮ ಇದ್ದಾಕಿ ಮದುವೆ ಆಗಿ ಕಿತ್ತೂರಿಗೆ ಬರ್ತಾಳೆ. ಕಿತ್ತೂರಿಗೆ ಬಂದ ಮೇಲೆ ಆಕೆ ಭಾಳ ಲಗುನ ಅಲ್ಲೆಲ್ಲ ಹೊಂದ್ಕೊಂಡ್ಬಿಡ್ತಾಳೆ. ಮಲ್ಲಸರ್ಜಾಗ ದೊಡ್ಡ ಹೆಂಡ್ತಿರ್ತಾಳೊಬ್ಬಾಕಿ ರುದ್ರಮ್ಮ ಅಂಥೇಳಿ. ಮತ್ತು ಅವಳಿಗೆ ಒಬ್ಬ ಮಗ ಇರ್ತಾನೆ ರುದ್ರ ಸರ್ಜಾ ಅಂಥೇಳಿ. ಅವರೆಲ್ಲರನ್ನೂ ಹಚ್ಕೊಂಡು ಭಾಳ ಚಂದ ಇರ್ಲಿಕ್ಕೆ ಶುರು ಮಾಡ್ತಾಳೆ. ಮುಂದೆ ಸ್ವಲ್ಪ ವರ್ಷ ಹೋದ್ಮ್ಯಾಗ ಚೆನ್ನಮ್ಮಗೆ ಬವರಾಜ ಅಂಥೇಳಿ ಒಬ್ಬ ಮಗ ಹುಡ್ತಾನೆ. ಆದ್ರೆ ಅವ ಭಾಳ ದಿವಸ ಬದುಕಂಗಿಲ್ಲ, ಲಘು ತೀರ್ಕೊಂಡ್ಬಿಡ್ತಾನೆ. ಆಮೇಲೆ ಸ್ವಲ್ಪ ದಿವಸ ಹೋದ್ಮ್ಯಾಗ ಈ ಮರಾಠರು ಮಲ್ಲಸರ್ಜನನ ಬಂಧನ ಮಾಡ್ತಾರೆ. ಆವಾಗ ರುದ್ರ ಸರ್ಜನನ ನೇಮಕ್ಕೆ ಸಿಂಹಾಸನ ಮೇಲೆ ಕೂಡಿಸಿ ಎಲ್ಲ ಆಡಳಿತನ ರಾಣಿ ಚೆನ್ನಮ್ಮನ ನೋಡ್ಕೊತಿರ್ತಾಳೆ. ಮುಂದೆ ಹಿಂಗೆ ಸ್ವಲ್ಪ ಹೋದ ಮ್ಯಾಗ ಏನಾಗ್ತದಂದ್ರೆ ಮಲ್ಲಸರ್ಜ ಇದ್ದವ ತೀರ್ಕೊಂಡ್ಬಿಡ್ತಾನೆ. ಮಲ್ಲಸರ್ಜ ತೀರ್ಕೊಂಡ್ಬಿಡ್ತಾನೆ. ಜೊತೆಗೆ ಈ ರುದ್ರ ಸರ್ಜ ಏನಿರ್ತಾನಲ್ಲ, ಅವನು ಪೈಲಾ ಹೆಂಡ್ತಿ ಮಗ, ಅವ ಸ್ವಲ್ಪ ಅವನ ಆರೋಗ್ಯ ಅಂತ ಪರಿ ಚಲೋ ಇರಂಗಿಲ್ಲ. ಮತ್ತು ಅಂಥೇಳಿ ವಿಚಾರ ಮಾಡಿ ಚೆನ್ನಮ್ಮ ಏನು ಮಾಡ್ತಾಳಂದ್ರೆ, ಅಲ್ಲೇ ಕಿತ್ತೂರಿನ ಹತ್ರ ಒಂದು ಮಾಸ್ತ್ ಮರಡಿ ಅಂತದ, ಆ ಮಾಸ್ತ್ ಮರಡಿ ಗೌಡ್ರ ಪುತ್ರ ಇರ್ತಾನೆ ಶಿವಲಿಂಗಪ್ಪ ಅಂತ. ಆ ಹುಡುಗನ್ನ ರುದ್ರ ಸರ್ಜಾಗ ದತ್ತು ತೊಗೊಲಿಕ್ಕೆ ಹಚ್ತಾಳೆ. ಆಮೇಲೆ ದತ್ತು ತೊಗೊಂಡ್ಮೇಲೆ ಸ್ವಲ್ಪ ದಿವ್ಸಕ್ಕನ ರುದ್ರ ಸರ್ಜಾನು ತೀರ್ಕೊಂಡ್ಬಿಡ್ತಾನೆ. ತೀರ್ಕೊಂಡ್ಬಿಟ್ರ ಮೇಲೆ ಏನು ಮಾಡಬೇಕು, ಮತ್ತು ಆಡಳಿತನಂತೂ ಚೆನ್ನಮ್ಮ ನೋಡ್ಕೊತಿರ್ತಾಳೆ ಹಂಗನ. ಆದ್ರೆ ಮುಂದೆ ಏನಾಗ್ಬಿಡ್ತದೆ ಅಂತಂದ್ರೆ, ಈ ಬ್ರಿಟಿಷರು ಇರ್ತಾರಲ್ಲ, ಅವರು ಇಲ್ಲ ಮತ್ತು ದತ್ತನ್ನು ಸ್ವೀಕಾರ ಮಾಡಿ ನೀವು ನಿಮ್ಮ ಉತ್ತರಾಧಿಕಾರಿ ಅಂತ ನೇಮಿಸಿದ್ದನ್ನು ನಾವು ಮನ್ನಣೆ ಮಾಡೋಂಗಿಲ್ಲ ಅಂಥೇಳಿ ಶುರು ಮಾಡ್ತಾರೆ. ಮತ್ತು ಅಲ್ದನ ಈ ಧಾರವಾಡ ಕಲೆಕ್ಟರ್ ಇರ್ತಾನಲ್ಲ ಥ್ಯಾಕ್ರೆ ಅಂಥೇಳಿ, ಅವೇನು ಮಾಡ್ತಾನಂದ್ರೆ ತಾನು ಸ್ವತಃ ಕಿತ್ತೂರಿಗೆ ಬಂದು ಎಲ್ಲ ಭಂಡಾರಕ್ಕೆ ಬೀಗ ಹಾಕಿ ಮಾಡಿ ತಾತ್ಕಾಲಿಕವಾಗಿ ಅಂದರೆ ಸ್ವಲ್ಪ ದಿವಸ ತನಕನೂ ಅದನ್ನೆಲ್ಲ ದೇಖ್ರೇಖ್ ಮಾಡಲಿಕ್ಕೆ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಅನ್ನೋಂಥವ್ರನ್ನಿಬ್ಬರನ್ನ ನೇಮಿಸ್ತಾರೆ. ಆ ವೆಂಕಟರಾವ್ ಮತ್ತು ಮಲ್ಲಪ್ಪ ಶೆಟ್ಟಿ ಏನಿರ್ತಾರೆ ಅವರು ಭಾಳ ಆಶುಭ್ರಕರು ಇರ್ತಾರೆ. ಅವ್ರಿಗೆ ಈ ಕಿತ್ತೂರಿನ
ಆಸ್ಥಾನದ ಮೇಲೆ ಅಂದರೆ ಅದರ ಸಿಂಹಾಸನದ ಮೇಲೆ ಕಣ್ಣಿರ್ತದೆ ಅಂಥೇಳಿ ಅವ್ರು ಏನು ಮಾಡ್ತಿರ್ತಾರಂದ್ರೆ ಎಲ್ಲ ಕಿತ್ತೂರಾಗ ಏನೇನು ವಿಷಯ ನಡೀತಿರ್ತದೆ ಅದನ್ನೆಲ್ಲ ಧಾರವಾಡಕ್ಕೆ ಹೋಗಿ ಆ ಕಲೆಕ್ಟ್ರ್ ಮುಂದೆ ಹೇಳ್ತಿರ್ತಾರೆ. ಹೀಗಾಗಿ ಈ ಕಿತ್ತೂರಿನ ಒಳಗೆ ನಡೆದಂಥ ಎಲ್ಲ ವಿಷಯಗಳು ಅವ್ನಿಗೆ ಥ್ಯಾಕ್ರೆಗೆ ಗೊತ್ತಾಗ್ತಿರ್ತದೆ. ಆಮೇಲೆ ಅವ ಏನು ಮಾಡ್ತಾನೆ ಅಂದ್ರೆ ಒಂದು ಸಲ ಅಂದ್ರೆ ಅಕ್ಟೋಬರ್ 21, 1824 ದಿವಸ ಅವತ್ತಿನ ದಿವಸ ಥ್ಯಾಕ್ರೆ ಇದ್ದಾವ ಏನು ಮಾಡ್ತಾನಂದ್ರೆ ಕಿತ್ತೂರಿನ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತಾನೆ. ಕಿತ್ತೂರು ರಾಣಿ ಚೆನ್ನಮ್ಮ ಏನಿರ್ತಾಳೆ ಆಕೆ ಹೆದರಂಗಿಲ್ಲ. ಅಲ್ದನ ಅವಳಿಗೆ ಸಂಗೊಳ್ಳಿ ರಾಯಣ್ಣನು ಸಾಥ್ ಕೊಡ್ತಾನೆ ಮತ್ತು ಸ್ವತಃ ಚೆನ್ನಮ್ಮನ ವೀರಗಚ್ಚೆ ಹಾಕಿ ರಣಕುದುರೆ ಏರಿ ತಾನ ಯುದ್ಧ ಮಾಡಲಿಕ್ಕೂ ನಿಂತಿರ್ತಾಳೆ. ಅದನ್ನು ನೋಡಿ ಕಿತ್ತೂರಿನ ಪ್ರಜೆಗಳೇನಿರ್ತಾರೆ ಸೈನಿಕರು ಏನಿರ್ತಾರೆ ಅವ್ರಿಗೂ ಭಾಳ ಹುಮ್ಮಸ್ಸು ಬರ್ತದೆ. ಅಗದಿ ಭಾಳ ಚಲೋ ರೀತಿಯಿಂದ ಯುದ್ಧ ಮಾಡ್ತಾರೆ. ಅಲ್ದನ ಆ ಥ್ಯಾಕ್ರೆ ಏನಿರ್ತಾನ ಅವನ್ನ ಮಂಟೂರು ಬಾಳಪ್ಪ ಅಂತ ಒಬ್ರು ಇರ್ತಾರೆ, ಅವರು ಆ ಥ್ಯಾಕ್ರೆನ ಕೊಲ್ತಾರೆ. ಅಲ್ದನ ಅವ್ರ ಅಧಿಕಾರಿಗಳನ್ನ ಎಷ್ಟೋ ಅಧಿಕಾರಿಗಳನ್ನ ಏನು ಮಾಡ್ತಾರಂದ್ರೆ ಇವರು ಸೆರೆ ಹಿಡಿತಾರೆ ಕಿತ್ತೂರಿನವರು. ಹಿಂಗಾಗಿ ಕಿತ್ತೂರು ಏನು ಮಾಡ್ತಾರೆ ಯುದ್ಧ ಗೆಲ್ತದ ಅವರು ಉಳಿದಷ್ಟು ಅಷ್ಟು ಇದ್ದವರೆಲ್ಲರೂ ಬ್ರಿಟಿಷರು ಓಡಿ ಹೋಗ್ಬಿಡ್ತಾರೆ. ಆದ್ರೆ ಅವರಿಗೆ ಬ್ರಿಟಿಷರಿಗೆ ಏನಾಗಿರ್ತದಂದ್ರೆ ಅವಮಾನ ಆದಂಗೆ ಆಗಿರ್ತದೆ, ಅವರಿಗೆ ಶೇಡ್ ತೀರ್ಸ್ಕೊಳ್ಳೋದಿರ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರಂದ್ರೆ ಸುತ್ತಮುತ್ತಲು ಇರುವಂಥ ತಮ್ಮದೇನ ತುಕಡಿಗಳಿರ್ತಾವ ಅಂಥ ಎಲ್ಲ ಸೈನಿಕರನ್ನ ತುಕಡಿಗಳನ್ನ ಕೂಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಬಹಳ ದೊಡ್ಡದು ಸೈನ್ಯವನ್ನು ತಯಾರಿ ಮಾಡಿಕೊಂಡು ಒಂದು ಪತ್ರ ಬರೀತಾರೆ. ಪತ್ರ ಬರೋದು ಹೇಳ್ತಾರೆ, ನೀವೇನು ಸ್ವಲ್ಪ ದಿವಸದಿಂದೆಲ್ಲ ನಮ್ಮದು ಅಧಿಕಾರಿಗಳನ್ನೆಲ್ಲ ಹಿಡಿದು ಇಟ್ಕೊಂಡಿರಲ್ಲ ಅವ್ರನ್ನೆಲ್ಲ ಬಿಡಬೇಕು ಮತ್ತು ನಿಮ್ಮ ದತ್ತು ಪುತ್ರಗೆ ನಾವು ಮನ್ನಣೆ ಕೊಡ್ತೀವಿ ಮತ್ತು ಇಲ್ಲ ನೀವು ಒಪ್ಪಲಿಲ್ಲ ಅಂದ್ರೆ ನಾವು ನಿಮಗೆ ಮತ್ತೆ ಯುದ್ಧ ಮಾಡ್ಲಿಕ್ಕೆ ಬರ್ತೀವಿ ಅಂಥೇಳಿ ಒಂದು ಪತ್ರ ಕಳಿಸ್ತಾರೆ. ಆವಾಗ ಚೆನ್ನಮ್ಮ ವಿಚಾರ ಮಾಡ್ತಾಳೆ, ಸ್ವಲ್ಪ ದಿವಸ ಆಗಿದೆ ಯುದ್ಧ ಮಾಡಿ ಮತ್ತಿನ್ನು ಯುದ್ಧ ಮಾಡೋದಂದ್ರೆ ಕಿತ್ತೂರಿಗೆ ಕಷ್ಟ ಆಗ್ತದೆ ಅಂಥೇಳಿ ಆಕೆ ಏನು ಮಾಡ್ತಾಳೆ ಅಂತಂದ್ರೆ ಆಯ್ತು ಅಂಥೇಳಿ ಅವರೆಲ್ಲ ಅಧಿಕಾರಿಗಳನ್ನ ಬಿಡುಗಡೆ ಮಾಡ್ತಾಳೆ. ಬಿಡುಗಡೆ ಎಲ್ಲ ಮಾಡಿದ ಮ್ಯಾಲೆ ಸಹಿತ ಇವ್ರು ಏನು ಮಾಡ್ತಾರಂದ್ರೆ ಬ್ರಿಟಿಷರು ಅಷ್ಟೆಲ್ಲ ಮಾಡಿದ ಮೇಲೂ ಸಹಿತ ಒಮ್ಮಿಂದೊಮ್ಮೆ ಮತ್ತೆ ಯುದ್ಧಕ್ಕೆ ಬರ್ತಾರೆ ಎಲ್ಲಿ ಕಿತ್ತೂರು ಮೇಲೆ. ಅಂದರೂ ಅವಾಗೂ ರಾಣಿ ಹೆದರಂಗಿಲ್ಲ. ಹೆದರ್ಲಾರ್ದನ ತಾನು ಸ್ವತಃ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾಳೆ. ಅಲ್ದನ ಎಲ್ಲ ಪ್ರಜೆಗಳು ಆಕೆಗೆ ಸಹಾಯ ಮಾಡ್ತಾರೆ, ಅವರು ಯುದ್ಧಕ್ಕೆ ಬರ್ತಾರೆ. ಅಷ್ಟೆಲ್ಲ ಮಾಡಿದ್ರು ಸಹಿತ ಏನಾಗಿರ್ತದೆ ಅಂತಂದ್ರೆ ಇವರು ಏನಿದ್ರು ಇಬ್ಬರು ದೇಶದ್ರೋಹಿಗಳಂತೂ ಇದ್ದೇ ಇರ್ತಾರಲ್ರಿ, ವೆಂಕಟರಾವ ಮತ್ತು ಮಲ್ಲಪ್ಪ ಶೆಟ್ಟಿ ಅಂತ. ಅವರಿಬ್ರು ಏನು ಮಾಡಿರ್ತಾರಂತ ತೋಪೊಳಗೆ ಮದ್ದು ಗುಂಡು ಜೋಡಿ ಸಗಣಿ ಮಿಕ್ಸ್ ಮಾಡಿ ತುಂಬಿಸೋ ವ್ಯವಸ್ಥೆ ಮಾಡಿರ್ತಾರೆ. ಹೀಗಾಗಿ ಯುದ್ಧದಾಗ ತೋಪುಗಳು ಹಾರಂಗೇ ಇಲ್ಲ ಮತ್ತು ಸೈನಿಕರು ಕಡಿಮೆ ಇರ್ತಾರೆ. ಹೀಗೆಲ್ಲ ಆಗಿ ಏನಾಗ್ತದಂತಂದ್ರೆ ಯುದ್ಧವನ್ನು ಸೋಲ್ತಾರೆ. ಅಲ್ದನ ಬ್ರಿಟಿಷ್ರು ಏನು ಮಾಡ್ತಾರಂದ್ರೆ ಕುತಂತ್ರದಿಂದ ಆಕಿನ್ನ ಚೆನ್ನಮ್ಮನ್ನ ಸೆರೆ ಹಿಡಿತಾರೆ, ಬೈಲಹೊಂಗಲ ಸೆರೆಮನೆ ಒಳಗೆ ಇಡ್ತಾರೆ. ಆದರೆ ಚೆನ್ನಮ್ಮಗೆ ಧೈರ್ಯ ಭಾಳ ಇರ್ತದಲ್ರಿ, ಹೀಗಾಗಿ ಆಕೇನು ಹೆದರಂಗಿಲ್ಲ. ಆಕೇನು ಮಾಡ್ತಾಳೆ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಅಗ್ದಿ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಅವನ್ನ ಭೇಟಿ ಆಗ್ಲಿಕ್ಕೆ ಕಷ್ಟ ಕರೆದು ಅವಾಗೆಲ್ಲ ಹೇಳ್ತಿರ್ತಾಳೆ, ಇಂಥಲ್ಲಿ ದುಡ್ಡು ಇಟ್ಟೀನಿ, ಇಂಥಲ್ಲಿ ಬಂಗಾರ ಇಟ್ಟೆ ಅಂದ್ರೆ ಸೈನ್ಯವನ್ನು ಬೆಳೆಸ್ಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾಳೆ. ಅಂಥದ್ದೆಲ್ಲ ವಾಪರಿಸ್ಕೊಂಡು ನೀ ಇನ್ನೂ ಸೈನ್ಯ ಕಟ್ಟು, ನಮ್ಮ ಕಿತ್ತೂರನ್ನು ನಾವು ಉಳಿಸ್ಕೊಳ್ಳೋಣ, ಯುದ್ಧ ಮಾಡಿ ಆ ಬ್ರಿಟಿಷರ ಇಲ್ಲಿಂದ ನಾವು ಹೋಗುವಂಗೆ ಮಾಡೋಣ ಅಂಥೇಳಿ ಸಂಗೊಳ್ಳಿ ರಾಯಣ್ಣ ಹುರಿದುಂಬಿಸಿ ಎಲ್ಲ ಪ್ರಜೆಗಳಿಗೂ ಹುರಿದುಂಬಿಸಿ ನೀ ಸೈನ್ಯ ಕಟ್ಟು ಅಂಥೇಳಿ ಅವನಿಗೆ ಹೇಳ್ತಿರ್ತಾಳೆ. ಆಯಿತು ಅಂಥೇಳಿ ಸಂಗೊಳ್ಳಿ ರಾಯಣ್ಣು ಅದೇ ಪ್ರಯತ್ನ ಮಾಡ್ತಿರ್ತಾನೆ. ಹಿಂಗೆ ಇನ್ನೂ ಸ್ವತಂತ್ರವನ್ನು ನಾವು ಗಳಿಸ್ಕೊಂಡು ನಮ್ಮ ಕಿತ್ತೂರನ್ನು ನಾವು ಉಳಿಸ್ಕೋಬೇಕು ಅನ್ನೋಂಥ ಮನಸ್ಥಿತಿ ಒಳಗನ ಆಕೆ ಸೆರೆಮನೆ ಒಳಗೆ ಫೆಬ್ರವರಿ 3, 1829 ಮರಣ ಹೊಂತಾಳೆ. ಹಿಂಗೆ ನಮ್ಮ ರಾಣಿ ಚೆನ್ನಮ್ಮ ಇದ್ದಾಕಿ ದೇಶ ಪ್ರೇಮಿ, ದೇಶವನ್ನು ಅಂದ್ರೆ ಕಿತ್ತೂರನ್ನು ಉಳಿಸ್ಕೋಲಿಕ್ಕೆ ಎಷ್ಟೊಂದು ಪ್ರಯತ್ನ ಮಾಡಿದ್ಲು. ಹಿಂಗೆ ಒಂದು ನಮ್ಮ ಧೀರ ಮಹಿಳೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಮತ್ತು ಮುಂದಿನ ಕಥೆ ಒಳಗೆ ಮತ್ತು ನೀವು ನಾವು ಭೇಟಿಯಾಗ್ಕೊಂಡ್ರಿ. ಧನ್ಯವಾದ.